ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಾಸಿಟಿವ್ ನ್ಯೂಸ್ ಕನ್ನಡ. ನಾವಿದ್ದೀವಿ ಬೆಂಗಳೂರಿನ ಹೆಸರಾಂತ ಚಿತ್ರಮಂದಿರದ ವೀರೇಶ್ ಥಿಯೇಟ್ರ್ ಹತ್ರ. ಇವತ್ತು ಬೆಳಗ್ಗೆ ಅಪ್ಪು ಚಿತ್ರನ ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೀವಿ. 6:30 ಶೋ ಫಸ್ಟ್ ಶೋ ಇರೋದು. ಅಲ್ಲೇ ಬಂದ್ವಿ 5:45. ಇನ್ನೊಂದು ಕಾಮಿಡಿ ಏನು ಗೊತ್ತಾ, 10:30 ಒಂದು ಸಲ ಫಸ್ಟು ಸಿದ್ಧಲಿಂಗೇಶ್ವರದಲ್ಲಿ ಮಾರ್ನಿಂಗ್ ಶೋ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಬುಕ್ ಮಾಡ್ಕೊಂಬಿಟ್ಟಿದ್ದೀವಿ. ಇಲ್ಲ ಆಮೇಲೆ ಇಲ್ಲಿ ಬಿಟ್ಟರು ಇಲ್ಲಿ ಬುಕ್ ಮಾಡಿದ್ದೀವಿ. ಇವತ್ತು ಡಬಲ್ ಧಮಾಕ ಆಗಿದೆ. ಇವಾಗ ಇಲ್ಲಿ ಅದು 6:30 ಶೋ ರೋಡಿ ತಿರುಗಿ 10:30ಗೆ ಅಲ್ಲಿ ಹೋಗಬೇಕು. ನೋಡೋಣ ಹೆಂಗಾಗುತ್ತೋ ಹಾಗೆ. ಬನ್ನಿ ನಮ್ಮ ಆಡಿಯನ್ಸ್ನ ಕೇಳೋಣ, ಮುಖ್ಯವಾದ ಅತಿಥಿಗಳನ್ನ ಕೇಳೋಣ. ಸರ್ ನಮಸ್ಕಾರ. ಇವಾಗ ಅಪ್ಪು ಫಿಲಮ್ ನೋಡೋಕ್ಕೆ ಬಂದಿದ್ದೀರಾ. ಇವತ್ತು ಅಂದರೆ ಅವ್ರ 50ನೇ ವರ್ಷದ ಬರ್ಡೇ ಪ್ರಯುಕ್ತ ರಿಲೀಸ್ ಮಾಡ್ತಾ ಇದ್ದಾರೆ ಫಿಲಮ್ನ. ಏನು ಅನಿಸುತ್ತೆ? ಖುಷಿ ಆಗುತ್ತೆ. ನಾವು 2002 ಚಿಕ್ಕ ವಯಸ್ಸಲ್ಲಿ ನೋಡಿದ್ದು. ಈಗ ನಮಗೆ 25 ವರ್ಷ ಆಗಿದೆ. ನಾವು ನೋಡ್ತಾ ಇದ್ದೀವಿ, ತುಂಬ ಖುಷಿ ಆಗುತ್ತೆ. ಅದೇ ಸೆಲೆಬ್ರೇಷನು. ಚಿಕ್ಕ ವಯಸ್ಸಲ್ಲಿ ಈ ಥರ ಸೆಲೆಬ್ರೇಷನ್ ನೋಡಿರಲಿಲ್ಲ. ಈ ಫಿಲಮ್ಗೆ ಈಗ ದೊಡ್ಡವರಾದ್ಮೇಲೆ ಈ ಫಿಲಮ್ನ ಸೆಲೆಬ್ರೇಟ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ. ತುಂಬ ಖುಷಿ ಆಗುತ್ತೆ. ಹೀಗೆ ನಡೀತಾ ಇರಲಿ ಅಂತ ಕೇಳ್ಕೊತೀವಿ ಅಷ್ಟೇ. ಸರ್ ನೀವು ಹೇಳ್ಬೇಕು. ಫಸ್ಟು ಫಿಲಮ್ ರಿಲೀಸ್ ಮಾಡೋರೆ ಎಲ್ಲ ಎಲ್ಲ ನನ್ನ ಫ್ರೆಂಡ್ಸೇನೆ. ಇವ್ರ ಅಪ್ಪಟ ಅಭಿಮಾನಿ, ಪವರ್ ಸ್ಟಾರ್ ಅಭಿಮಾನಿ. ಅವ್ರ ಖುಷಿಗೋಸ್ಕರ ಎಲ್ಲರೂ ನೋಡೋಕ್ಕೆ ಬಂದಿದ್ದೀವಿ ಫಿಲಮ್ನ. ಇದೇ ರೀತಿ ಪ್ರತಿ ವರ್ಷವೂ ಒಂದೊಂದೇ ಫಿಲಮ್ ಈ ಥರ ರಿಲೀಸ್ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ. ಆರ್ಡ್ರ್ ವೈಸಲ್ಲಿ ರಿಲೀಸ್ ಮಾಡಲಿ ಅಂತ ನಮ್ಮ ಆಸೆ ಅಷ್ಟೇ. ಅಪ್ಪು ನೆಕ್ಸ್ಟ್ ಅಭಿ ನಮ್ಮ ಬಸವ ಅದೇ ಥರ ಸೀರಿಯಲ್ ರಿಲೀಸ್ ಮಾಡಿ. ಮತ್ತು ಅವಾಗ ಮಧ್ಯದಲ್ಲಿ ರಿಲೀಸ್ ಮಾಡೋಕ್ಕೆ ಹೋಗಬೇಡಿ. ಅವ್ರ ಬರ್ಡೇ ಪ್ರಯುಕ್ತ ವರ್ಷಕ್ಕೊಂದು ಒಳ್ಳೆ ಕ್ಲಾರಿಟಿ ಮುಖಾಂತರ ಫಿಲಮ್ನ ರಿಲೀಸ್ ಮಾಡಿ. ಎಲ್ಲ ಅಭಿಮಾನಿಗಳು ಖುಷಿಯಿಂದ ಬಂದು ಚಿತ್ರಣ ವೀಕ್ಷಣೆ ಮಾಡ್ತಾರೆ. ಇವಾಗ ಹೊರಗಡೆ ಬಿಡ್ತಾ ಇದ್ದಾರೆ, ಹೊರಗಡೆ ಹೋಗ್ಬೇಕು. ಅಭಿಮಾನಿಗಳ ಬಡಿದಾರು ಪುನೀತ್ ರಾಜ್ಕುಮಾರ್ಗೆ
ಬಾಯ್ ಬಾಯ್. ಓಕೆ ಬಾಯ್. ಟೈಮ್ ಸರಿ ಊಟ ಮಾಡೋಣ, ಇದನ್ನ ಸಣ್ಣ ಹೋಗ್ತೀಯ. ಸ್ವಾಮಿಗಳೇ ಬೇಗ ನಿಮ್ಮ ಆಟ ಮುಗಿಸಿ, ಪೊಲೀಸ್ ನನ್ನ ಫ್ರೆಂಡ್ ಬಂದಿದ್ದಾನೆ. ಯಾವ ಫ್ರೆಂಡು? ಅದನ್ನ ಇವತ್ತು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾನೆ. ತಮಾಷೆ ಮಾಡ್ತಿದ್ಯಾ? ನಿನ್ಗೆ ಹುಚ್ಚಿಗೆ ಚಿಡ್ತಿದ್ಯಾ? ನೀನ್ ಅಲ್ಲ ಇದೇ ಮೊದಲನೇ ಸರಿ ನೋಡ್ತಿರೋದು. ಕ್ಲಾರಿಟಿ ಒಂದು ಬರ್ತಾ ಟಿಕೆಟ್ ಬೇಕು. ನಾನು ಹೇಳಿದ ಚಂದನ್ ಬೈಕ್ ಅಂತ ಇದ್ನಲ್ಲ, ಹಾಂ ಚಂದನ್ ಬೈತಾ ಇದ್ದ. ಯಾಕೆ ಮೊಬೈಲ್ ಆನ್ ಆಗ್ತಾ ಇದೆ, ವಿಡಿಯೋ ಮಾಡಕೈತೆ. ಕೂಲ್ ಡ್ರಿಂಕ್ಸು ಕೂಲ್ ಡ್ರಿಂಕ್ಸ್ ಹೇಳಪ್ಪ. ಇವತ್ತು ನಿನಗಿದೆ ನಡೀರ. ಕಾಲೇಜ್ ಬಂದ್ಯಾರೋ ಬಾರೋ. ನಾನು ಯಾರಂತ ಗೊತ್ತಾ ನಿಮ್ಗೆ? ನಮ್ಮ ಅಪ್ಪ ಯಾರಂತ ಗೊತ್ತಿದ್ಯಾ? ಓ ಯು ಮೀನ್ ನನ್ನ ಮಾವ, ಪೊಲೀಸ್ ಕಮಿಷನರ್. ಕಮಿಷನರ್ ಮಗನ ಲವ್ ಮಾಡಬಾರ್ದ? ಅದರ ಜಮೀನ್ದಾರಿದೆಯಾ? ಇಲ್ಲ ಕಮಿಷನರ್ ಮಗನಿಗೆ ಗಂಡನ ಅವಶ್ಯಕತೆ ಇಲ್ವಾ? ಹೋಗ್ಲಿ ಪಾಪ ಅಂತ ದಿನ ತಡ್ಕೊಂಡಿದ್ದೆ, ಆದ್ರೆ ಇವತ್ತು ನಿನ್ ಟೈಮ್ ಹತ್ರ ಬಂದಿದೆ. ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ನೋಡು, ನನ್ನ ಮಗಳು ಯಾಕೆ ಲವ್ ಮಾಡ್ತಿದ್ದೆ ಅಂತ ಕೇಳು, ಅವಳು ಯಾಕೆ ಗೋಳಿ ಕದಿಲ್ಲ ಅಂತ ಕೇಳು. ಅವಳು ಗಂಟೆಗೆ ಹೋಗ್ಬಾರ್ದು ಅಂತ ಒಂದು ನಾಲ್ಕು ಗೋಳಿ ಬೇಕಾದ್ರೆ ಕೈ ಕಾಲ ತೆಗಿ. ಅಪ್ಪ ಏನು ನನಗೆ ಇಷ್ಟ ಆಗಲ್ಲ. ಇಷ್ಟು ವರ್ಷ ಕಾಯ್ಬೇಕಾಯ್ತು ಹೆಡ್ ಕಾನ್ಸ್ಟೇಬಲ್ ಆಗೋಕೆ. ನೀನು ಸಬ್ ಇನ್ಸ್ಪೆಕ್ಟರ್ ಆಗೋದನ್ನ ನೋಡ್ಬೇಕು ಅಂತ ನಾನೆಷ್ಟೋ ಆಸೆ ಇಟ್ಕೊಂಡಿದ್ದೀನಿ ಕಣೋ. ನಿಮ್ಮ ಅಪ್ಪನ ಮೇಲೆ ಸ್ವಲ್ಪನಾದ್ರೂ ಗೌರವ ಇದ್ರೆ ನನ್ನ ಆಸೆನ ಈಡೇರಿಸ್ತೀನೋ ಹೇಳು ಅಪ್ಪು, ಹೇಳಪ್ಪ. ಅಪ್ಪು ನೀನು ಅಂದ ಚಂದ ನೋಡಿ ಲವ್ ಮಾಡಿದ್ರೆ ನಿನ್ನ ನೋಡೋದು ಮುಂಚೆನೇ ಲವ್ ಮಾಡ. ದಟ್ ಇಸ್ ಅಪ್ಪು. ಈಸ್ ಟೋಟಲಿ ಡಿಫ್ರೆಂಟ್. ಅಪ್ಪುಗೆ ನಿಮ್ಮ ಮನೆ ಆಸ್ತಿ ಅಷ್ಟೇ ಯಾಕೆ, ನಿಮ್ಮ ಅಪ್ಪನು ನೋಡು. ನಾನು ನಿನ್ನ ಮನಸ್ಸು ಅರ್ಥ ಮಾಡ್ಕೊಂಡಂಗೆ ನೀನು ನನ್ನ ಅರ್ಥ ಮಾಡ್ಕೊ. ಜೀವನದಲ್ಲಿ ಸುಖವಾಗಿರ್ತೀಯ. ಅಪ್ಪಗಿಂತ ಒಳ್ಳೆ ಗಂಡ ಸಿಗಲ್ಲ ಕಣೆ. ಯಾಕೆ? ಹ್ಯಾಪಿ ಬರ್ತ್ಡೇ, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಕೇಕ್ ಚೆನ್ನಾಗಿದೆಯಾ?
ಈಗ ಮರ್ಯಾದೆಗೆ ಇಲ್ಲಿಂದ ಆಚೆ ಹೋಗ್ತೀವೋ ಇಲ್ವೋ? ಇಲ್ಲ ಅನ್ಸುತ್ತೆ, ನನಗೂ ಅಷ್ಟೇ ನಿದ್ದೆನೇ ಬರಲಿಲ್ಲ. ಹೇ ಸುಚಿ, ಅವತ್ತು ನೀನು ನನಗೆ ರಕ್ತ ಕೊಟ್ಟಲ್ಲ, ಅದು ನನ್ನ ಬಾಡಿ ಫುಲ್ ಸರ್ರನ್ನು ತಿರುಗಿ ನನ್ನ ಹಾರ್ಟ್ ಹತ್ರ ಒಂದು ಪ್ರೆಷರ್ ಜಾಸ್ತಿ ಆಗ್ಬಿಟ್ಟಿದೆ. ಯಾವಾಗ ಬ್ಲಾಸ್ಟ್ ಆಗುತ್ತೆ ಅಂತಲೇ ಗೊತ್ತು. ಬೇಡ ಅನ್ನಕ್ಕೆ ನೀವ್ಯಾರು? ಇದು ನನ್ನ ಡಾರ್ಲಿಂಗ್ ಆಸೆ. ಬಾಯ್ ಡಾರ್ಲಿಂಗ್. ನಾ ಸತ್ತೋದ್ರೆ ನಿನ್ನ ಜೊತೆಯಾಗಿ ಯಾರು ಇರ್ತಾರೆ? ನಿನ್ನ ಯಾರು ನೋಡ್ಕೋತಾರೆ? ನಿಂಗೆ ನನ್ನ ಪ್ರೀತಿ ಕಡಿಮೆ ಆಗಿದೆ, ಅದಕ್ಕೆ ನನ್ನ ಕಡೆ ನೋಡ್ತಾ ಇಲ್ಲ. ಅಲ್ಲ, ನಾನು ನೀನು ನೋಡಲಿಲ್ಲ ಅಂದ್ರೆ ನನಗೆ ನಿನ್ನ ಮೇಲೆ ಪ್ರೀತಿ ಕಮ್ಮಿ ಆಗೋಯ್ತು ಅಂತ. ಕೋಪ ಬರ್ತಿದ್ಯಾ? ಯಾಕೆ ಅಳ್ತಾ ಇದೆಯಾ? ಮಾತಾಡ, ನಿನ್ನೆ ಕೇಳ್ತಾ ಇರೋದು. ಹೇ, ಕೋಪನ ಹೊಡಿತೀಯಾ? ಹೊಡಿ 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 ಹೊಡಿ. ಇಷ್ಟಿಗೆ ವಿಷಯನ ದೊಡ್ಡ ಮಾಡಿದೆ ಅಲ್ಲ. ಸಾರಿ. ಐ ಲವ್ ಯು. ನಮ್ಮಪ್ಪ ನಿನ್ನ ಮೇಲೆ ಇಟ್ಟಿರೋ ಗೌರವಕ್ಕೋಸ್ಕರ ನೀನು ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲದೆ ನಿನ್ನ ಕೈನ ಕತ್ತರಿಸಾಕ್ಬಿಡ್ತಿದ್ದೆ. ನಾನು ಮನಸ್ಸು ಮಾಡಿದ್ರೆ 100 ಜನ ಕಾನ್ಸ್ಟೇಬಲ್ಸ್ ಕರ್ಕೊಂಡು ಬಂದು ನೋಡಿ ಬೀದಿ ಮುಚ್ಚಿನ ಹೊಡೆದು ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತೀನಿ. 100 ಹೊಡೆದ್ರೆ ನಾನು ನಿನ್ನ ಒಂದಾದ್ರೂ ಹೊಡಿತೀನಿ. ಭಾರಿ ಆಗಾಡ್ತಿದ್ಯಾ? ಪರವಾಗಿಲ್ಲ, ಒಬ್ಬನೇ ಅಪ್ಪ. ನಿನಗೂ ಅದೇ ಗ್ಯಾರಂಟಿ ಇದ್ರೆ ಇದನ್ನ ಹೀಗೆ ಹೇಳ್ಕೊ. ಅಟ್ಲೀಸ್ಟ್ ಟ್ರೈ ಮಾಡು. ಗಟ್ಟಿ ಇಟ್ಕೊ. ಒಬ್ಬನೇ ಅಪ್ಪ ಗಟ್ಟಿ ಇಟ್ಕೊ. ಬಾಯ್ ಬಾ, ಇಟ್ಕೊ ಇಟ್ಕೊ, ಗಟ್ಟಿ ಇಟ್ಕೊ. ನೋಡಿ ನೋಡಿ ನೋಡ, ಹೊಡಿ ಬಾ. ಬಿಡ್ಬೇಡ, ಗಟ್ಟಿ ಇಟ್ಕೊ. ಅಪ್ಪು ಮೈ ಮುಟ್ಬೇಡಿ ಅಂದ್ರೆ ಕೇಳಲ್ಲ. ಪರ್ಮಿಷನ್ ಕೊಟ್ಟಿದ್ದು ಸಾಯಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಶುಚಿ, ನನ್ನ ಹತ್ರ ಆರ್ಡರ್ ಮಾಡಿ ಯಾಕೆ ಸುಮ್ಮನೆ ಹಾಕಿದ್ದೀಯ? ಮಾತಾಡು. ಸುಮ್ಮನೆ ನನ್ನ ಜೊತೆ ಆಟ ಮಾಡು ನೀನು. ಏನೇ ಮಾಡೋದಿಲ್ಲ, ನನಗೆ ಹೇಳ್ಬಿಟ್ಟು ಮಾಡು. ಶುಚಿ, ಸಾಯ್ತಾನೆ ಮಗನ ಹೊಡೆದಿಯ? ಅಪ್ಪ, ಅವ್ಳು ಸಾಯ್ತಾಳಂತಪ್ಪ, ಅವ್ಳು ಸಾಯ್ತಾಳಂತಪ್ಪ. ಅದೆಲ್ಲ ಅಪ್ಪ ಅಪ್ಪ, ಅವ್ಳ ಜೊತೆ ನಾ ಜೀವಿತಾಗಿರ್ತೀನಪ್ಪ. ನಾ ಸತ್ತು ಹೋಗ್ತೀನಪ್ಪ. ಅದನ್ನ ಹೇಳಪ್ಪ ಅವಳಿಗೆ, ಹೇಳಪ್ಪ ಅವಳಿಗೆ.
ಜನ್ಮ ಕೊಟ್ಟು ಅಪ್ಪನ ಹತ್ರ ಹೋಗಿದೆ, ನನ್ನ ಹತ್ರ ಬಂದಿದ್ದಾಳೆ. ಈಗ ಗೊತ್ತಾಯ್ತು ಸರ್ ತಪ್ಪು ಯಾರ್ದು ಅಂತ. ಮೊದಲು ಹಾಸ್ಪಿಟಲ್ ಬೇಡ ಸರ್ ಬೇಡ, ನನಗೆ ನಿಮ್ಮ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಯಾವತ್ತೋ ಹೊರಟೋಯ್ತು. ನಾನು ಆಸ್ಪತ್ರೆಗೆ ಹೋದ್ರೆ ಎಲ್ಲ ಬದಲಾಗಿದೆ. ನಮ್ಮಿಬ್ಬರು ಪ್ರೀತಿ ಸಾಯ್ತೆ. ನಾನು ಯಾರನ್ನೂ ನಂಬಲ್ಲ. ನಾನು ಸಾಯ್ತೀನೋ ಬದುಕ್ತೀನೋ ಅದು ಸೆಕೆಂಡ್ರಿ. ಆದರೆ ನಾನು ಇವಳನ್ನ ಮದುವೆ ಆಗ್ಬೇಕಷ್ಟೇ. ಒಬ್ಬ ಕಾನ್ಸ್ಟೇಬಲ್ ಮಗ ಒಬ್ಬ ಕಮಿಷನರ್ ಮಗಳಿಗೆ ನಡು ಬೀದಿ ತಾಳಿ ಕಟ್ಟೋದು ಎಲ್ಲರಿಗೂ ಗೊತ್ತಾಗಬೇಕು. ಈ ಕಮಿಷನರ್ ಎದುರುಗಡೆ ಆ ಕಾನ್ಸ್ಟೇಬಲ್ ಮುಂದೆ ಇವ್ರ ಕುತ್ತಿಗೆ ತಾಳಿ ಕಟ್ಟಬೇಕು ಅಷ್ಟೇ. ಅಪ್ಪು ಬೇಗ ಕಟ್ಟಪ್ಪು, ಹಾಸ್ಪಿಟಲ್ ತಾಳಿ ಕಟ್ಟು ಅಮ್ಮ, ನಿನ್ ಗಂಡನ್ ಹೇಳು ಯಾವತ್ತು ಯಾರ ಬಗ್ಗೆನೂ ಕೀಳಾಗಿ ಮಾತಾಡಬಾರ್ದು ಅಂತ. ಸ್ವಲ್ಪ ಈ ಕಾನ್ಸ್ಟೇಬಲ್ ಬಿಟ್ಟು high level ಅಲ್ಲಿ All the best. ಥ್ಯಾಂಕ್ ಯು ಸರ್. God bless you. ಥ್ಯಾಂಕ್ ಯು ವೆರಿ ಮಚ್. ನನ್ನ ಫಸ್ಟ್ ಕೇಸ್ ನಿಮ್ಗೆ ಹೆಂಗ್ ಸಿಕ್ಕಿದೆ? ಸರ್, ನಮ್ಮ ಮಾವ ಪೋಸ್ಟ್ ಸಿಗ್ತೀರಾ? ಯಾವಾಗ ಜಾಯ್ನ್ ಆಗ್ತಿದ್ದಾರೆ? Next week. ಅವ್ರು ಬರಲಿಲ್ಲ ಅಂದ್ರೆ ಹೇಳಿ, ನಾನೇ ಜಾಯ್ನ್ ಆಗ್ಬಿಡ್ತೀನಿ. ವೆಂಕಟಸ್ವಾಮಿ, ಎಸ್ ಸರ್. ಸಾಹೇಬ್ರು ಒಂದು ವಾಕ್ ಹೋಗಿ ಬರ್ತಾರೆ. ಮನೆಯಲ್ಲಿ ಕೆಲಸ ಅನ್ನೋದಾದ್ರೆ ನೀವು ಒಬ್ಬೊಬ್ರು 10 ಜನ ಬೆಳೆಸಿ, 10 ಜನ 100, 1000, ಲಕ್ಷ, ಕೋಟಿಗಳಾಗಿ ಒಂದು ಸ್ವಲ್ಪ ದಿನ ಬಿಟ್ಟು ನೋಡಿ, ಇಡೀ ಪ್ರಪಂಚನೇ ನಿಮ್ಮ ಸ್ನೇಹಿತರೆ. ಹೆಸರು ನೆನಪಿದೆಯಲ್ಲ? ನಾನೇ ಹೋಗ್ಲಿ, ಬೇಕಾದ್ರೆ ಅವನು ಹೋಗ್ಲಿ, ನಮ್ದು ಬೆಂಗಳೂರು. ಸಹಾಯ ಮಾಡ್ತೀರಾ? ನಾವಂತೂ ಲವ್ ಮಾಡಲಿಲ್ಲ, ಲವರ್ಸ್ ನಾವ್ಯಾಕೆ